ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯುಲೋ ಕೆ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಎರಡು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಎರಡು ಪ್ರಾಬ್ಲಮ್ ನ ಮಾಡೋದಕ್ಕೆ ನಮಗೆ ಕೇವಲ 5 ಸ್ಟೆಪ್, ಅಂದ್ರೆ ಮಾಡ್ಯುಲೋ ಕೆ ಪ್ರಾಬ್ಲಮ್ ಮಾಡೋದಕ್ಕೆ 5 ಸ್ಟೆಪ್ ಬರಬೇಕು. ಮೊದಲನೇ ಸ್ಟೆಪ್ ಅನ್ನು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಇನ್ನ 4 ಸ್ಟೆಪ್ ಅನ್ನು ಈಸಿಯಾಗಿ ಮಾಡಬಹುದು. ಸೊ ಒಂದೊಂದಾಗಿ ಸ್ಟೆಪ್ಸ್ ಗಳನ್ನ ನೋಡ್ತಾ ಹೋಗೋಣ. ಸ್ಟೆಪ್ 1, identify the number of states. Identify the number of states. Problem ಏನು ಹೇಳಿರೋದು, DFA to accept the string of even number of A's. ಸೊ even number of A's ಬರ್ಬೋದು, ಅಥವಾ ಅದರ ಕಾಂಪ್ಲಿಮೆಂಟ್ ಅಂದ್ರೆ ಅದರ ಉಲ್ಟಾ ಏನಾಗುತ್ತೆ, ಆಡ್ ನಂಬರ್ ಆಫ್ A's ಬರ್ಬೋದು. even number of A ಅಥವಾ ಆಡ್ ನಂಬರ್ ಆಫ್ A. ಸೊ ಕೇಸ್ 1, even number of A, even number of A's. ಸೊ even number of A's ಬಂದ್ರೆ ನಾವೇನ್ ಮಾಡೋಣ, ಕ್ಯಾಪಿಟಲ್ ಲೆಟರ್ E ಇಂದ ಡಿನೋಟ್ ಮಾಡೋಣ. even number of A's ನ ಕ್ಯಾಪಿಟಲ್ ಲೆಟರ್ A ಇಂದ ಡಿನೋಟ್ ಮಾಡೋಣ. ಕೇಸ್ 2, even ನಂಬರ್ ಬರದೇ ಇದ್ರೆ ಏನಾಗುತ್ತೆ, ಆಡ್ ನಂಬರ್ ಬರ್ಬೋದು. ಸೊ ಆಡ್ ನಂಬರ್ ಆಫ್ A's, ಆಡ್ ನಂಬರ್ ಆಫ್ A's. ಸೊ ಆಡ್ ನಂಬರ್ಸ್ ಬಂದ್ರೆ O ಇಂದ ರೆಪ್ರೆಸೆಂಟ್ ಮಾಡೋಣ. even ಬಂದ್ರೆ E, ಆಡ್ ಬಂದ್ರೆ O. ನೆಕ್ಸ್ಟ್ ಸ್ಟೆಪ್ 2. ಸೊ ಸ್ಟೆಪ್ 2 ನ ನೋಡ್ತಾ ಹೋದ್ರೆ ಈಗ ನೋಡಿ ಏನೋ ಆಡು ಮತ್ತೆ ಈವನ್. ಈಗ ಸ್ಟೆಪ್ 2 ಅಲ್ಲಿ ಏನ್ ಮಾಡಬೇಕು, ಐಡೆಂಟಿಫೈ ಸ್ಟಾರ್ಟ್ ಅಂಡ್ ಫೈನಲ್ ಸ್ಟೇಟ್. ಸ್ಟಾರ್ಟ್ ಮತ್ತೆ ಫೈನಲ್ ಸ್ಟೇಟ್. ನೋಡಿ ನನಗೆ ಎರಡು ಕೇಸ್ ಇದೆ, ಈವನ್ ಮತ್ತೆ ಆಡ್. ಈವನ್ ಮತ್ತೆ ಆಡ್ ಇದೆ. ನನಗೇನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಈವನ್ ಬಂದ್ಬಿಟ್ರೆ ನಾನು ಅಲ್ಲೇ ಸ್ಟಾಪ್ ಮಾಡ್ತೀನಿ. ಈವನ್ ನಂಬರ್ ಆಫ್ ಏಸ್ ಇದ್ರೆ ನಾನು ಅಲ್ಲೇ ಸ್ಟಾಪ್ ಮಾಡ್ತೀನಿ. ಏನಾದ್ರೂ ಈವನ್ ನಂಬರ್ ಆಫ್ ಏಸ್ ಇಲ್ಲ ಅಂದ್ರೆ ಮಾತ್ರ ನಾನು ಆಡ್ ನಂಬರ್ಸ್ಗೆ ನಾನು ಮ್ಯಾಪ್ ಮಾಡ್ತಾ ಹೋಗ್ತೀನಿ. ಸೊ ಏನಾಯ್ತು, ಸ್ಟಾರ್ಟ್ ಇನಿಷಿಯಲ್ ಮತ್ತೆ ಫೈನಲ್ ಸ್ಟೇಟ್ ಎರಡೂ ಕೂಡ ಏನಾಯ್ತು, ಈವನ್ನೇ ಆಯ್ತು. ನನಗೆ ಫೈನಲ್ ಏನ್ ಬೇಕಾಗಿರೋದು, DFA ಟು ಅಕ್ಸೆಪ್ಟ್ ಈವನ್ ನಂಬರ್. ಸೊ ಆಡ್ ನಂಬರ್ಸ್ ಬೇಕಾಗಿಲ್ಲ. ಸೊ ಅವಾಗ ಏನ್ ಮಾಡ್ತೀನಿ, ಆಡ್ ನಂಬರ್ ಬಂತು ಅಂತ ಅನ್ಕೊಳ್ಳಿ, ಒಂದು ಏನ ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಏನಾಗುತ್ತೆ, ಈವನ್ ಆಗುತ್ತೆ. ಸೊ ಫೈನಲ್ ಸ್ಟೇಟ್ ನನಗೆ ಇನಿಷಿಯಲ್ ಸ್ಟೇಟ್ ಎರಡೂ ಕೂಡ ಸೇಮ್ ಆಗಿದೆ. ಸೊ ಇನಿಷಿಯಲ್ ಮತ್ತೆ ಫೈನಲ್, ಇನಿಷಿಯಲ್ ಸ್ಟೇಟ್ ಮತ್ತೆ ಫೈನಲ್ ಸ್ಟೇಟ್ ಎರಡೂ ಕೂಡ ಯಾವ್ದಾಗಿರುತ್ತೆ, ಈ ಸ್ಟೇಟ್ ಈ ಏನಾಗಿರುತ್ತೆ, ಇನಿಷಿಯಲ್ ಮತ್ತೆ ಫೈನಲ್ ಸ್ಟೇಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ 3. ಸೊ ಸ್ಟೆಪ್ 3 ಏನು, ಡಿಸೈನ್. ಸೊ ಡಿಸೈನ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ನೋಡಿ, ಡೋ ಆಫ್ ನನಗೆ ಈವನ್ ನಂಬರ್ ಆಫ್ ಏಸ್ ಇದೆ ಅಂತ ಅನ್ಕೊಳ್ಳಿ. ಈವನ್ ನಂಬರ್ ಆಫ್ ಏಸ್ ನ ಆಡ್ ನಂಬರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಏನ್ ಮಾಡಬೇಕು, ಒಂದು ಏನ ಆಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಆಡ್ ನಂಬರ್ ಆಫ್ ಏಸ್ ಆಗುತ್ತೆ. ಅದೇ ಏನಾದ್ರೂ ನನಗೆ ಆಡ್ ನಂಬರ್ ಆಫ್ ಏಸ್ ಇದ್ರೆ ಏನ್ ಮಾಡಬೇಕು, ಒಂದು ಏನ ಆಡ್ ಮಾಡಿದ್ರೆ ಏನಾಗುತ್ತೆ, ಈವನ್ ನಂಬರ್ ಆಫ್ ಏಸ್ ಆಗುತ್ತೆ. ಈವನ್ ನಂಬರ್ ಇದ್ದಾಗ ಒಂದು ಏನ ಆಡ್ ಮಾಡಿದ್ರೆ ಆಡ್ ನಂಬರ್ ಆಫ್ ಎ, ಆಡ್ ನಂಬರ್ಸ್ ಇದ್ದಾಗ ಒಂದು ಏನ ಆಡ್ ಮಾಡಿದ್ರೆ ಈವನ್ ನಂಬರ್ ಆಫ್ ಏಸ್ ಬಂತು. ನೆಕ್ಸ್ಟ್ ಸ್ಟೆಪ್ 4. ಸ್ಟೆಪ್ 4 ಅಲ್ಲಿ ಏನ್ ಮಾಡಬೇಕು, ರೆಪ್ರೆಸೆಂಟೇಷನ್ ಮಾಡಬೇಕು, ಟಪಲ್ ರೆಪ್ರೆಸೆಂಟೇಷನ್. ಸೊ DFA ಆಗಿರೋದ್ರಿಂದ ಯಾವ್ಯಾವ ಟಪಲ್ಗಳು ಇರ್ತವೆ, ಕ್ಯೂ, ಸಮೇಷನ್, ಡೋ, Q0 ಮತ್ತೆ ಎಫ್. ಸೊ ಇಷ್ಟು ಇರ್ತವೆ. ಕ್ಯೂ ಅಂತಂದ್ರೆ ಏನು, ಯಾವ್ಯಾವ ಸ್ಟೇಟ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಯಾವ್ಯಾವ ಸ್ಟೇಟ್ಸ್ ಯೂಸ್ ಮಾಡ್ತಾ ಇರೋದು, ಇ ಮತ್ತೆ ಓ. ಸೊ ಕ್ಯೂ ಇಸ್ ಈಕ್ವಲ್ ಟು ಇ ಕಾಮಾ ಓ. ನೆಕ್ಸ್ಟ್ ಯಾವ್ಯಾವ ಇನ್ಪುಟ್ ನ ಯೂಸ್ ಮಾಡ್ತಾ ಇರೋದು, ಕೇವಲ ಒಂದೇ ಇನ್ಪುಟ್, ಯಾವುದು, ಎ ಮಾತ್ರ ಯೂಸ್ ಮಾಡ್ತಾ ಇರೋದು ನಾವು. ಈವನ್ ನಂಬರ್ ಅಥವಾ ಆಡ್ ನಂಬರ್ ಅದೇನಾರ ಆಗಿರ್ಲಿ, ಯಾವ್ದನ್ನ ಇನ್ಪುಟ್ ಗಳಾಗಿ ಯೂಸ್ ಮಾಡ್ತಾ ಇರೋದು, ಕೇವಲ ಎ ಮಾತ್ರ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಡೋರ್ ನ ಇಲ್ಲಿ ಕಂಡಿಡಿದೀವಿ. ಸೊ ಆಲ್ರೆಡಿ ಆಗಿದೆ, ಮತ್ತೆ ಬರೆಯುವಂತ ಅವಶ್ಯಕತೆ ಏನಿಲ್ಲ. Q0 ಅಂದ್ರೆ ಇನಿಷಿಯಲ್ ಸ್ಟೇಟ್ ಏನು, ಇನಿಷಿಯಲ್ ಸ್ಟೇಟ್ ಇ. ನೆಕ್ಸ್ಟ್ ಫೈನಲ್ ಸ್ಟೇಟ್ ಎಫ್ ಏನು, ಅದು ಕೂಡ ಸ್ಟೇಟ್ ಇ ಅಂದ್ರೆ ಈವನ್ ನಂಬರ್ಸ್. ಈಗ ಏನ್ ಮಾಡಬೇಕು, DFA ನ ಡಿಸೈನ್ ಮಾಡಿ. ಸ್ಟೆಪ್ 5, DFA. ಸೊ DFA ಏನಾಗುತ್ತೆ, ಸ್ಟಾರ್ಟ್ ಸ್ಟೇಟು ಮತ್ತೆ ಫೈನಲ್ ಸ್ಟೇಟ್ ಎರಡೂ ಕೂಡ ಇ ಆಗಿದೆ. ಹೀಗೆ ಏನಾದ್ರೂ ಒಂದು ಏನ ಆಡ್ ಮಾಡಿದ್ರೆ ಏನಾಗುತ್ತೆ, ಆಡ್ ಸ್ಟೇಟ್ಗೆ ಹೋಗುತ್ತೆ. ಒಂದು ಏನ ಆಡ್ ಮಾಡಿದ್ರೆ, ಅದೇ ಆಡ್ಗೆ ಒಂದು ಏನ ಆಡ್ ಮಾಡಿದ್ರೆ ಏನಾಗುತ್ತೆ, ಈವನ್ ಸ್ಟೇಟ್ಗೆ ಹೋಗುತ್ತೆ. ಸೊ ಇವಾಗ ಏನಾಯ್ತು, ಮಾಡ್ಯುಲೋ ಕೆ ಪ್ರಾಬ್ಲಮ್ ಅಲ್ಲಿ DFA ನ ಡಯಾಗ್ರಾಮ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈಗ
ಎರಡನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ, DFA ಟು ಅಕ್ಸೆಪ್ಟ್ ದ ಸ್ಟ್ರಿಂಗ್ ಆಫ್ ಲ್ಯಾಂಗ್ವೇಜ್ L is equal to w/w/mod 3 which is equal to 0 where input string is A. So input string ಕೇವಲ A ಆಗಿರುತ್ತೆ. ನೆಕ್ಸ್ಟ್ mod 3 ಅಂತಂದ್ರೆ 3 ಇಂದ ಡಿವೈಡ್ ಮಾಡಬೇಕಂದ್ರೆ ನನಗೆ 0 ಬರಬೇಕು, ಏನು ರಿಮೈಂಡರ್. ಸೊ ಕೇಸ್ಗಳನ್ನ ನೋಡ್ತಾ ಹೋಗಿ, ಐಡೆಂಟಿಫೈ ದ ನಂಬರ್ ಆಫ್ ಸ್ಟೇಟ್. ಸೊ ಇದ್ರಲ್ಲಿ ಏನಾಗುತ್ತೆ, 3 ಸ್ಟೇಟ್ಗಳು ಬರುತ್ತೆ, 3 ಕೇಸ್ಗಳು, ಕೇಸ್ 0, ಕೇಸ್ 1, ಕೇಸ್ 2. ಏನಕ್ಕೆ ಮೂರು ಕೇಸ್ಗಳು ಅಂತಂದ್ರೆ ನೋಡಿ, ನಾನು ಯಾವುದೇ ಒಂದು ನಂಬರ್ ಅನ್ನ ಡಿವೈಡ್ ಮಾಡಿದ್ರೆ ನನಗೆ ಏನಾಗುತ್ತೆ, ಒಂದು ರಿಮೈಂಡರ್ 0 ಬರ್ಬೋದು, ಅಥವಾ ರಿಮೈಂಡರ್ 1 ಬರ್ಬೋದು, ಅಥವಾ ರಿಮೈಂಡರ್ 2 ಬರ್ಬೋದು. ಸೊ ಈ 3 ಕೇಸ್ಗಳಲ್ಲಿ ಒಂದು ಬರುತ್ತೆ. ಯಾವಾಗ ನಾವು 3 ಇಂದ ಡಿವೈಡ್ ಮಾಡ್ಬೇಕಂದ್ರೆ ನಮ್ಮ ರಿಮೈಂಡರ್ 0 ಬರ್ಬೋದು, ಅಥವಾ ರಿಮೈಂಡರ್ 1 ಬರ್ಬೋದು, ರಿಮೈಂಡರ್ 2 ಬರ್ಬೋದು. ಅದೇ ನಾನು 5 ಇಂದ ಏನಾದ್ರೂ ಡಿವೈಡ್ ಮಾಡ್ತಿದ್ರೆ ಏನಾಗುತ್ತೆ, 0, 1, 2, 3, 4. ಅದೇ ಏನಾದ್ರೂ 7 ಇಂದ ಅಂದ್ರೆ 0, 1, 2, 3, 4, 5, 6 ಅಷ್ಟರವರೆಗೂ. ಸೊ ಯಾವುದು ನಂಬರ್ ಇದೆ ಅದರ ಹಿಂದ್ಗಡೆ ಇರುವಂತಹ ನಂಬರ್ ವರೆಗೂ ನಮ್ಗೆ ಏನಾಗಿರುತ್ತೆ, ರಿಮೈಂಡರ್ಗಳು ಬರ್ತಾ ಹೋಗ್ಬೋದು. ಈಗ 3 ಕೇಸ್ಗಳಾಗಿರೋದ್ರಿಂದ ನಾವೇನ್ ಮಾಡೋಣ, ಸ್ಟೇಟ್ ಗಳನ್ನ ರೆಪ್ರೆಸೆಂಟ್ ಮಾಡೋಣ. ಇದನ್ನ Q0 ಅಂತ ತಗೋಣ, Q1, Q2. 0 ರಿಮೈಂಡರ್ಸ್, 0 ಏನಾದ್ರೂ ರಿಮೈಂಡರ್ ಆದ್ರೆ Q0, 1 ಆದ್ರೆ Q1, 2 ಆದ್ರೆ Q2. ಸೊ ಇವಾಗ ನನಗೆ ಗೊತ್ತಾಯ್ತು ಎಷ್ಟು ನಂಬರ್ ಆಫ್ ಸ್ಟೇಟ್ಸ್ ಇರೋದು, 3 ನಂಬರ್ ಆಫ್ ಸ್ಟೇಟ್ಸ್. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಸ್ಟಾರ್ಟ್ ಮತ್ತೆ ಫೈನಲ್ ಸ್ಟೇಟ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ನೋಡಿ, ನಾನು ಕೇಸ್ ಅವ್ರು ಏನ್ ಹೇಳಿರೋದು, ಮಾಡಿರೋ 3 ಮಾಡಿದಾಗ ರಿಮೈಂಡರ್ 0 ಆದ್ರೆ ಸ್ಟಾಪ್ ಆಗಬೇಕು. ಸೊ ನಾನು ಮೊದಲನೇ ಕೇಸ್ ಇದೆ ನೋಡಿ, Q0. ಸೊ ಅದೇ ಇನಿಷಿಯಲ್ ಸ್ಟೇಟ್ ಆಗಿರುತ್ತೆ. ನನಗೇನಾದ್ರೂ ರಿಮೈಂಡರ್ 0 ಬಂದ್ರೆ ನಾನು ಅಲ್ಲೇ ಸ್ಟಾಪ್ ಮಾಡ್ಬಿಡ್ತೀನಿ. ರಿಮೈಂಡರ್ 0 ಬಂದ್ರೆ ಅಲ್ಲೇ ಸ್ಟಾಪ್ ಮಾಡ್ತೀನಿ. ಸೊ ಏನಾಯ್ತು, ಇನಿಷಿಯಲ್ ಮತ್ತೆ ಫೈನಲ್ ಸ್ಟೇಟು Q0 ಆಯ್ತು. ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್, ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಎರಡು ಯಾವುದು, Q0. ಸೊ ಇನಿಷಿಯಲ್ ಮತ್ತೆ ಫೈನಲ್ ಸ್ಟೇಟ್ ಎರಡು ಕೂಡ Q0 ಆಯ್ತು. ಸೊ ಡಿಸೈನ್ ಮಾಡ್ತಾ ಹೋಗೋಣ. ಸೊ ಈಗ ಡಿಸೈನ್ ಮಾಡೋದಕ್ಕೆ 3 ಕೇಸ್ನ ತಗೊಂಡಿದೀವಲ್ವಾ. ಸೊ ಡೋ ಆಫ್ Q0. ಸೊ Q0 ಇದ್ದಾಗ ಅಂದ್ರೆ 0 ಏನಾದ್ರೂ ರಿಮೈಂಡರ್ ಇದ್ರೆ ಒಂದು ಏನ ಆಡ್ ಮಾಡಿದ್ರೆ ಏನಾಗುತ್ತೆ, ರಿಮೈಂಡರ್ 1 ಆಗುತ್ತೆ. ಸೊ ಒಂದು ಏನ ಆಡ್ ಮಾಡಿದ್ರೆ ರಿಮೈಂಡರ್ 1 ಆದ್ರೆ ಯಾವ ಸ್ಟೇಟು, Q1. ನೆಕ್ಸ್ಟ್ ಅದೇ Q1 ಅಂದ್ರೆ, ಸೊ Q1 ಅಂದ್ರೆ ರಿಮೈಂಡರ್ 1 ಇದ್ದು 1 ಏನ ಆಡ್ ಮಾಡಿದ್ರೆ ಏನಾಗುತ್ತೆ, ರಿಮೈಂಡರ್ 2 ಆಗುತ್ತೆ, ಸ್ಟೇಟ್ Q2. ಸೊ ಇನ್ನೊಂದು ಏನ ರಿಮೈಂಡ್ ಮಾಡಿ Q2. ಈಗ ಡೋ ಆಫ್ Q2, A. ಅದೇ Q2 ಇದ್ದಾಗ ಅಂದ್ರೆ ರಿಮೈಂಡರ್ 2. ಈಗ ಏನಾಗುತ್ತೆ, Q2ಗೆ ಇಲ್ಲಿ 2 ಇದೆ ರಿಮೈಂಡರ್. ಸೊ ಇನ್ನೊಂದು ಏನ ಆಡ್ ಮಾಡಿದ್ರೆ ಏನಾಗುತ್ತೆ, ರಿಮೈಂಡರ್ 3 ಆಗುತ್ತೆ. ಸೊ ರಿಮೈಂಡರ್ 3 ಆದ್ರೂ ನಾನು ಡಿವೈಡ್ ಮಾಡ್ತಿರೋದು 3 ಇಂದ. ಸೊ 3 ಡಿವೈಡೆಡ್ ಬೈ 3 ಅಂತಂದ್ರೆ ರಿಮೈಂಡರ್ ಎಷ್ಟು ಉಳಿತೆ, 0. ರಿಮೈಂಡರ್ ಎಷ್ಟು ಉಳಿತೆ, 0. ಸೊ 0 ಅಂದ್ರೆ ಕೇಸ್ 0, Q0 ಹೋಗುತ್ತೆ. 2 ಪ್ಲಸ್ 1 ಆಗುತ್ತೆ, 1 ಏನ್ ಆಡ್ ಮಾಡಿದ್ರೆ 3 ಇಸ್ ಡಿವೈಡೆಬಲ್ ಬೈ 3 ಎಷ್ಟಾಗುತ್ತೆ, ಅದರದ್ದು ರಿಮೈಂಡರ್ 0 ಆಗುತ್ತೆ. ಸೊ 0 ಆಗಿರೋದ್ರಿಂದ ಕೇಸ್ 0 ಅದು. ಕೇಸ್ 0 ಅಲ್ಲಿರೋ ಸ್ಟೇಟ್ ಯಾವುದು, Q0. ಸೊ ಇವಾಗ ಏನಾಯ್ತು, ಡೋನ ಬರ್ದಾಯ್ತು. ಟಪಲ್ಸ್ ಯಾವ್ಯಾವ ಅಂತ ಬರೀತಾ ಹೋಗೋಣ. ಸೊ Q is equal to ಯಾವ್ಯಾವ ಸ್ಟೇಟ್ ಯೂಸ್ ಮಾಡಿರೋದು, Q0, Q1 ಮತ್ತೆ Q2 3 ಸ್ಟೇಟ್ಗಳನ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಸಮೇಶನ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಏನು, ಇನ್ಪುಟ್ ಸ್ಟ್ರಿಂಗ್ A. ನೆಕ್ಸ್ಟ್ ಡೋ ಇಲ್ಲಿ ಆಲ್ರೆಡಿ ಬರ್ದಾಗಿದೆ, ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. Q0 ಅಂದ್ರೇನು, ಇನಿಷಿಯಲ್ ಸ್ಟೇಟ್ ಯಾವುದು, Q0ನೇ. ನೆಕ್ಸ್ಟ್ ಫೈನಲ್ ಸ್ಟೇಟ್ ನ ಬರೀಬೇಕು, ಫೈನಲ್ ಸ್ಟೇಟ್ ಕೂಡ Q0. ಈಗ DFA ನ ಡ್ರಾ ಮಾಡಬೇಕು. ಎಷ್ಟು ಸ್ಟೇಟ್ಸ್, Q0, Q1, Q2 3 ಸ್ಟೇಟ್ಗಳಿವೆ. Q0, Q1, Q2. ನಾನು ಅವಾಗಲೇ ಹೇಳಿದೆ ಸ್ಟಾರ್ಟ್ ಮತ್ತೆ ಫೈನಲ್ ಸ್ಟೇಟ್ ಎರಡು ಕೂಡ ಸೇಮ್. ಯಾವುದು, Q0ಗೆ ಏನ ಆಡ್ ಮಾಡಿದ್ರೆ Q1 ಹೋಗುತ್ತೆ. Q0ಗೆ ಏನ ಆಡ್ ಮಾಡಿದ್ರೆ Q1 ಹೋಗುತ್ತೆ. Q1ಗೆ ಏನ ಆಡ್ ಮಾಡಿದ್ರೆ Q2 ಹೋಗುತ್ತೆ. ಏನ ಆಡ್ ಮಾಡಿದ್ರೆ Q2 ಹೋಗುತ್ತೆ. ಅದೇ Q2ಗೆ ಏನ ಆಡ್ ಮಾಡಿದ್ರೆ Q0 ಬರುತ್ತೆ. Q2ಗೆ ಏನ ಆಡ್ ಮಾಡಿದ್ರೆ ಏನಾಯ್ತು, Q0 ಬಂತು. ಸೊ ಸ್ಟಾರ್ಟ್ ಮತ್ತೆ ಫೈನಲ್ ಸ್ಟೇಟ್ Q0 ಆಗಿರುತ್ತೆ. ಸೊ ಮಾಡಿರೋ ಕೆ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.